ವೀಕ್ಷಕರೇ, ಬಿಗ್ ಬಾಸ್ ಸೀಸನ್ 12ನ ಇವತ್ತಿನ ಪ್ರೋಮೋ ಅಪ್ಡೇಟ್ ಆಗಿದೆ. ಅದ್ರ ಬಗ್ಗೆ ಹಾಗೆ ಒಂದು ಮೆಲ್ಕನ್ನು ಹಾಕೊಂಡು ಬರೋಣ, ಬನ್ನಿ. ಈ ಮನೆಯಲ್ಲಿ ಉಳಿಯಲು ನಿಮ್ಮ ಕುಟುಂಬದವರ ಸಹಾಯ ಪಡೆಯೋ ಸಮಯ. ಧನುಷ್, ಅಭಿಷೇಕ್ ಅವರಿಗೆ ಬಂದಿರುವ ಪತ್ರವನ್ನು ನೀವು ಅವರಿಗೆ ನೀಡಬಹುದು, ಆದರೆ ನಿಮ್ಮ ಕುಟುಂಬದವರ ಪತ್ರವನ್ನು ಬಾಟಲ್ ಸಮೇತ ಸ್ವಿಮ್ಮಿಂಗ್ ಪೂಲ್ನಲ್ಲಿ ನೀವು ಹಾಕಬೇಕು. ಪತ್ರ ಪಡೆದವರು ಇಮ್ಯುನಿಟಿ ಪಡೆಯುತ್ತಾರೆ, ಪತ್ರ ಕಳೆದುಕೊಂಡವರು ನಾಮಿನೇಟ್ ಆಗಿಯೇ ಉಳಿಯುತ್ತಾರೆ. ನೋಡಿದ್ರಲ್ಲ, ಫಸ್ಟ್ ಪ್ರೋಮೋದಲ್ಲಿ ನಮ್ಮ ಧನುಷ್ ಅವರ ಮನೆಯಿಂದ ಲೆಟರ್ ಬಂದಿದೆ, ಹಾಗೂ ಅಭಿ ಮನೆಯಿಂದ ಕೂಡ ಲೆಟರ್ ಬಂದಿದೆ. ಅಭಿ ಮನೆ ಅಂತಲ್ಲ, ಎಲ್ಲರೂ ಮನೆಯಿಂದನೂ ಲೆಟರ್ ಬಂದಿದೆ. ಆದರೆ ಬಿಗ್ ಬಾಸ್ ಟಾಸ್ಕ್ ಏನು ಕೊಟ್ಟಿದ್ದಾರೆ ಅಂತ ಅಂದರೆ, ಧನುಷ್ ಅವರು ಅವ್ರ ಲೆಟ್ರನ್ನ ಏನಾದರೂ ತಗೊಂಡ್ರೆ ಅಭಿಷೇಕ್ ಅವರ ಲೆಟರ್ನ ನೀರು ಪಾಲು ಮಾಡಬೇಕು ಅನ್ನೋ ಟಾಸ್ಕನ್ನ ಇಟ್ಟಿದ್ದಾರೆ. ಆದರೆ ಈ ಪ್ರೋಮೋದಲ್ಲಿ ನೋಡ್ತಾ ಇದ್ದರೆ ಐ ಥಿಂಕ್ ಧನುಷ್ ಅವರು ಅವರ ಲೆಟರನ್ನೇ ನೀರಿಗೆ ಹಾಕಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಎರಡನೇ ಪ್ರೋಮೋ ನೋಡೋದಾದರೆ, ತ್ಯಾಗ ಮಾಡಿರೋ ಧನುಷ್ ಎಲ್ಲಿ, ಸ್ವಾರ್ಥಿಯಾಗಿರೋ ರಿಷಿಕಾ ಎಲ್ಲಿ, ಬನ್ನಿ ಪ್ರೋಮೋ ನೋಡ್ಕೊಂಡು ಬಂದ್ಬಿಡೋಣ. ರಿಷಾ, 7 ಸದಸ್ಯರ ಪತ್ರಗಳ ಪೈಕಿ 2 ಪತ್ರವನ್ನ ಶ್ರೆಡರ್ನಲ್ಲಿ ಹಾಕಬೇಕು. ಸ್ಪಂದನ ಸೂರಜ್ ಬಿಗ್ ಬಾಸ್ ಏನ್ ಮಾಡಿದೆ ನೋಡ್ದೆ ತಾನೆ, ಮತ್ತೆ ನೀನ್ ಆಡಿದ ಆಟನೂ ನಾನೇ ನೋಡ್ದೆ. ತಗೊಳ ತಾಕತ್ತಿರ್ಬೇಕು, ತಗೋ ಕೂತಿದೆ ತಾನೆ. ಆ ಇನ್ನೋಸೆನ್ಸ್ ಫೇಸ್ ಗಳನ್ನ ನನ್ನ ಲೈಫಲ್ಲಿ ನಂಬಲ್ಲ. ಈ ಕಳ್ಳು ನಂಬಿಟ್ರು ಈ ಮಳ್ಳನ್ ಮಗನ್ ನಂಬಲ್ಲ ನಾನು. ಎರಡನೇ ಪ್ರೋಮೋ ನೋಡಿದ್ರಲ್ಲ, ಇದರಲ್ಲಿ ನಮಗೆ ರಾಶಿಕಾ ಅವ್ರು ಮಾಡಿದ್ದು ಯಾಕೋ ಸರಿ ಅಂತ ಅನ್ನಿಸ್ಲಿಲ್ಲ. ಯಾಕೆ ಅಂತ ಅಂದರೆ, ಅವರು ನಿಮಗೇನೋ ಹೇಳಿದ್ರು ಅಂತ ಅಂದ್ಬಿಟ್ಟು ನೀವು ಅದನ್ನೇ ಜಿದ್ದು ಸಾಧಿಸೋದಾದರೆ ನಿಮ್ಮ ಆಟ ಇದರಲ್ಲಿ ಏನು ಬಂತು? ಅವ್ರು ಹೇಳಿದ್ದನ್ನು ನೀವು ಪಾಸಿಟಿವ್ ಆಗಿ ತಗೊಂಡು ನಾನು ಆ ರೀತಿ ಇಲ್ಲ ಅನ್ನೋದನ್ನು ಡಿಫೆಂಡ್ ಮಾಡ್ಕೋಬೇಕು ಹೊರ್ತು, ಅವರು ನನಗೆ ಕೆಟ್ಟದ್ದು ಮಾಡಿದ್ರು ಅದಕ್ಕೆ ನಾನು ಅವ್ರು ಕೆಟ್ಟದನ್ನು ಮಾಡ್ತೀನಿ ಅನ್ನೋ ರೀತಿ ಇತ್ತು. ಅದು ಅಲ್ಲದೆ ಅದು ಅವ್ರವ್ರ ಪರ್ಸ್ಪೆಕ್ಟಿವು, ಅವ್ರು ಏನು ನೋಡ್ತಿದ್ದಾರೆ ಅದನ್ನು ಈಗಲೂ ಅವ್ರು ಹೇಳಿದ್ದೇ ನಿಜ ಅನ್ನೋ ರೀತಿ ನೀವು ಮಾಡಿದ್ರಿ. ಕ್ಯಾಮ್ರಾಗೋಸ್ಕರ ನೋಡಿದವರು ಜನಗಳಿಗೋಸ್ಕರ ಅನ್ನೋ ರೀತಿ ಮಾಡಿದ್ರಿ. ಅದು ಯಾಕೋ ನನಗೆ ನಿಜವಾಗ್ಲೂ ಇಷ್ಟ ಆಗಲಿಲ್ಲ. ಇನ್ನು ನೆಕ್ಸ್ಟ್ ಪ್ರೋಮೋ ಏನು ಬರುತ್ತೆ ಅಂತ ನೋಡೋಣ. ನಾನು ಆಲ್ರೆಡಿ ಜಿಯೋ ಹಾಟ್ಸ್ಟಾರ್ ಆ್ಯಪ್ನಲ್ಲಿ ಕಲರ್ಸ್ ಕನ್ನಡ ಅಫಿಷಿಯಲ್ ಪೇಜಲ್ಲಿ ಏನು ಅಪ್ಡೇಟ್ಸ್ ಬರ್ತಿತ್ತು ಅದು ಜಿಯೋ ಹಾಟ್ಸ್ಟಾರ್ ಅಪ್ಲಿಕೇಶನಲ್ಲಿ ಬರುತ್ತೆ. ಅಪ್ಲಿಕೇಶನ್ ಅಂತೀನಿ, ಪೇಜಲ್ಲಿ ಬರುತ್ತೆ ಅಂತ ಅಂದ್ಬಿಟ್ಟು ನಾನು ಅಪ್ಡೇಟ್ ಮಾಡಿದ್ದೆ. ನೀವು ಹೋಗಿ ಅದರಲ್ಲಿ ಈ ಅಪ್ಡೇಟ್ಸ್ನ ನೋಡಬಹುದು. ಇನ್ನು ಹೆಚ್ಚಿನ ಅಪ್ಡೇಟ್ಸ್ ಏನಾದರೂ ಬಂತು ಅಂತ ಅಂದರೆ ನಾನು ಹೀಗೆ ನಿಮಗೆ ಅಪ್ಡೇಟ್ ಮಾಡ್ತೀನಿ. ಸೊ ನಿಮಗೆ ಇವತ್ತಿನ ಪ್ರೋಮೋ ನೋಡಿ ಏನು ಅನ್ನಿಸ್ತು? ರಾಶಿಕಾ ಮತ್ತು ಧನುಷ್ ಇಬ್ಬರು ಡಿಸಿಷನ್ ಏನು ಅನ್ನಿಸ್ತು ಅನ್ನೋದನ್ನು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇಷ್ಟು ಹೇಳಿ, ಇನ್ನೂ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತಾ ನಮಸ್ಕಾರ.